ಸಿಸಿಟಿವಿ ದೃಶ್ಯ ಆಧರಿಸಿ ಆರೋಪಿಗಳ ಬಂಧನ. ದರ್ಶನ್ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತೇವೆ ಅಂತಿದ್ದಾರೆ. ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಕರಣ ಸಂಬಂಧ 10 ಜನರನ್ನ ವಶಕ್ಕೆ ಪಡೆದಿದ್ದೇವೆ. ಉದ್ಯಮಿಯೊಬ್ಬರ ಪುತ್ರ ವಿನಯ್ ಕೂಡ ಬಂಧನ ಆಗಿದ್ದಾರೆ. ವಿನಯ್ ಶೆಡ್ನಲ್ಲೇ ರೇಣುಕಾ ಸ್ವಾಮಿ ಮರ್ಡರ್ ಆಗಿರೋದು. ಸ್ವಾಮಿಯನ್ನ ಬೆಂಗಳೂರಿಗೆ ಕರೆತಂದಿದ್ದ ದರ್ಶನ್ ಫ್ಯಾನ್. ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ. ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಸಿಟಿವಿ ದೃಶ್ಯ ಆಧರಿಸಿ ಆರೋಪಿಗಳ ಬಂಧನ ಮಾಡಲಾಗಿದೆ. ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಕರಣ ಸಂಬಂಧ 10 ಜನರನ್ನ ವಶಕ್ಕೆ ಪಡೆದಿದ್ದೇವೆ. ಉದ್ಯಮಿಯೊಬ್ಬರ ಪುತ್ರ ವಿನಯ್ ಕೂಡ ಬಂಧನ ಆಗಿದ್ದಾರೆ. ವಿನಯ್ ಶೆಡ್ನಲ್ಲೇ ರೇಣುಕಾಸ್ವಾಮಿ ಅವರ ಮರ್ಡರ್ ಆಗಿದೆ. ಸ್ವಾಮಿಯನ್ನ ಬೆಂಗಳೂರಿಗೆ ಕರೆತಂದಿದ್ದು ದರ್ಶನ್ ಫ್ಯಾನ್ ಅಂತೆ. ದರ್ಶನ್ ಅಭಿಮಾನಿ ರೇಣುಕಾಸ್ವಾಮಿ ಅವರನ್ನ ಬೆಂಗಳೂರಿಗೆ ಕರೆತಂದಿದ್ರು. ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಸ್ವಾಮಿ ಅವರನ್ನ ಬೆಂಗಳೂರಿಗೆ ಕರೆತಂದಿದ್ದಾರೆ. ಇನ್ನು ಈಗಾಗಲೇ ಆರೋಪಿಗಳು ಸ್ಫೋಟಕ ಹೇಳಿಕೆಯನ್ನ ಕೂಡ ಬಾಯ್ಬಿಟ್ಟಿದ್ದಾರೆ. ನಟ ದರ್ಶನ್ ಎದುರೇ ನಾವು ಹೊಡೆದಿದ್ವಿ, ಬಲವಾದ ಆಯುಧಗಳಿಂದ ರೇಣುಕಾಸ್ವಾಮಿ ಅವರನ್ನ ಕೊಲೆ ಮಾಡಿದ್ವಿ ಅಂತ ಈಗಾಗಲೇ ಬಂಧನ ಆಗಿರುವಂತ ಆರೋಪಿಗಳು ಸ್ಫೋಟಕ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಇದ್ರು. ಕೊಲೆ ಆಗುವಂತ ಹೊತ್ತಿನಲ್ಲಿ ಅವರ ಸೂಚನೆಯ ಮೇರೆಗೆ ನಾವು ಕೊಲೆ ಮಾಡಿದೀವಿ ಅಂತ ಈಗಾಗಲೇ ಬಂಧನ ಆಗಿರುವಂತ ಆರೋಪಿಗಳು ಸ್ಫೋಟಕ ಹೇಳಿಕೆಯನ್ನ ಕೊಡ್ತಿದ್ದಾರೆ.